ದಲಿತ ಸಂಘರ್ಷ ಸಮಿತಿ ವತಿಯಿಂದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಮಹಾಮಾನವತಾವಾದಿ ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 69ನೇ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ಬಂಗಾರಪೇಟೆ ಪಟ್ಟಣದ ಬಾಬಾ ಸಾಹೇಬರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದಂಥ ಹೂವರಸನಹಳ್ಳಿ ರಾಜಪ್ಪನವರು ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಶ್ರೇಷ್ಠ ಮಹಾನ್ ಪುರುಷ, ಶೋಷಿತ ಜನಾಂಗಗಳಿಗೆ ಧ್ವನಿ ಕೊಟ್ಟ ಶ್ರೇಷ್ಠ ಮಾನವತಾವಾದಿ. ಬಾಬಾ ಸಾಹೇಬರು ಕೊಟ್ಟಂತ ಸಂವಿಧಾನದಿಂದ ನಾವೆಲ್ಲ ಇಂದು ಸಮಾಜದಲ್ಲಿ ಧ್ವನಿ ಎತ್ತಲು ಸಾಧ್ಯವಾಗಿದೆ ಅಂತ ಹೇಳಿದ್ರು. ಮಹಿಳಾ ಮುಖಂಡರು ಚಿಕ್ಕವಲಗಮಾದಿ ಲಕ್ಷ್ಮಮ್ಮ, ಕೋಲಾರದ ಮಂಜುಳಾ, ತಾಲೂಕು ಸಂಘಟನಾ ಸಂಚಾಲಕರು ಸಿದ್ದನಹಳ್ಳಿ ಯಲ್ಲಪ್ಪ, ಗಾಯಕ ಮಾರುತಿ ಪ್ರಸಾದ್, ಪುರ ರಮೇಶ್, ವಿಜಯಲಕ್ಷ್ಮಿ, ಸುಕನ್ಯಾ, ವೆಂಕಟರಾಜು, ದೇವಗಾನಹಳ್ಳಿ ವೆಂಕಟೇಶ್, ಚಂದ್ರಪ್ಪ, ಚಿಕ್ಕವಲಗಮಾದಿ, ಹಿರೇಕರಪನಹಳ್ಳಿ ಮುನಿರಾಜು, ಪಾಲರಾಜು, ಗಂಗಮ್ಮನ ಪಾಳ್ಯ, ವಿಜಿ ಕುಮಾರ್ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಇಲಿಯಾಸ್ ಪಾಷಾ, ಎಬಿ ನ್ಯೂಸ್ ಕನ್ನಡ, ಬಂಗಾರಪೇಟೆ. ಗತಿಸ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಶ್ರೇಷ್ಠ ಮಹಾನ್ ಪುರುಷ, ಭಾರತ ರತ್ನ, ಭಾರತದ ದೇಶಕ್ಕೆ ನಮ್ಮೆಲ್ಲರಿಗೂ ಕೂಡ ಶೋಷಿತ ಜನಾಂಗಗಳಿಗೆ ಧ್ವನಿಯನ್ನು ಕೊಟ್ಟಂತಹ ಮಹಾಪುರುಷ. ಇವತ್ತೆಲ್ಲರೂ ಕೂಡ ನಾವು ಬಟ್ಟೆ ಬರೆ ಹಾಕಿ ಸಮಾಜದಲ್ಲಿ ಬಂದು ಸಮಾಜದ ಮುಖವಾಗಿ ನಾವು ಮಾತನಾಡಬೇಕಂದ್ರೆ ಬಾಬಾ ಸಾಹೇಬ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವೇ ನಮಗೆ ಅತಿ ಶ್ರೇಷ್ಠ. ಬಾಬಾ ಸಾಹೇಬರವರ ಎರಡು ಪ್ರಮುಖವಾದ ಅಂಶಗಳನ್ನು ನಾವು ಇವತ್ತು ಗಣನೆಗೆ ತೆಗೆದುಕೊಳ್ಬೇಕಾಗಿದೆ. ಅದು ಹುಟ್ಟು ಮತ್ತು ಸಾವು. ಹುಟ್ಟು ಮತ್ತು ಸಾವುಗಳ ಮಧ್ಯದಲ್ಲಿ ತನ್ನ ಜೀವನಾವಧಿಯನ್ನು ಯಾವ ರೀತಿಯಾಗಿ ಶೋಷಿತ ಜನಾಂಗಗಳ, ಧ್ವನಿಸಂತ ಜಾತಿಗಳ, ಹಿಂದೂ ಧರ್ಮದ ಶೋಷಣೆಯಿಂದ ಬಳಲುತ್ತಿದ್ದಂತಹ ಎಷ್ಟೋ ಜನ ಸಮುದಾಯಗಳು, ಸಣ್ಣ ಸಣ್ಣ ಜಾತಿಗಳಿಗೆ ತಮ್ಮ ಧ್ವನಿಯನ್ನು ಕೊಟ್ಟು ಇವತ್ತಿನ ದಿವಸ ಸಮಾಜದಲ್ಲಿ ಸಮಾಜದ ಮುಖವಾಗಿ ಅವರು ಬೆಳೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವೇ ಶ್ರೇಷ್ಠ ಅಂತ ಈ ಸಂದರ್ಭದಲ್ಲಿ ನಡೆಸ್ತಾ, ಸಾವಿನ ಮಧ್ಯದಲ್ಲೂ ಕೂಡ ತಮ್ಮ ಅವಕಾಶಗಳನ್ನು ಬಳಸಿಕೊಂಡು ಸಾವಿನ ನೆರಳಲ್ಲಿ ಸಾಯ್ತಾ ಇರಬೇಕಾದ್ರೂ ಕೂಡ ಈ ದೇಶಕ್ಕೆ ಮತ್ತು ಈ ಪ್ರಪಂಚಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಬೇಕು ಅನ್ನುವಂಥ ಅಭಿಲಾಷೆಯಿಂದ ಬದುಕಿದ್ದಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಯೋ ದಿವಸ ಕೂಡ ಡಿಸೆಂಬರ್ 6/56 ಇಸ್ವಿ ಅವತ್ತಿನ ರಾತ್ರಿ ಕೂಡ ಬುದ್ಧ ಮತ್ತು ಧಮ್ಮ ಅನ್ನುವಂಥ ಪುಸ್ತಕವನ್ನು ಪಕ್ಕದಲ್ಲಿ ಇಟ್ಕೊಂಡು ಎಲ್ಲ ಸಮುದಾಯಗಳು ಕೂಡ ಅವರು ಎಲ್ಲ ರೀತಿ ಸಮಾನತೆಯನ್ನು ಕೊಟ್ಟು ನಾವು ಉಸಿರಾಡೋಕ್ಕೆ ನಮಗೆ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ. ಅವರೇ ಇಲ್ಲದಿದ್ದರೆ ನಾವು ಈ ಮಟ್ಟಿಗೆ ನಾವು ಬೆಳೆಯೋಕ್ಕೂ ಆಗ್ತಲ್ಲ, ಇಲ್ಲಿ ಬಂದು ಮಾತಾಡೋಕ್ಕಾಗ್ತಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಮಾತಾಡಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.